ಹಾಯ್ ನಮಸ್ತೆ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ಮುಂದೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು. ರಂಗೋಲಿ ಬೇರೆ ಥರ ಹಾಕಿದ್ದೆ. ಹಾಗೆ ನೆಕ್ಸ್ಟು ಮನೇಲಿ ಪೂಜೆನೂ ಕೂಡ ಬೇಗನೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೀನಿ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಎಲ್ಲನೂ ಕೂಡ ಇವತ್ತು ನಾವು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ. ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಬೆಳಿಗ್ಗೆ ತಿಂಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಆಲ್ಮೋಸ್ಟು. ಈಗ ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿದೆ. ಹಾಗಾಗಿ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು, ಪ್ರೀ ಪ್ಲ್ಯಾನ್ ಅಂತೂ ಇರಲಿಲ್ಲ, ಹೋಗಬೇಕು ಅಂತ ಪ್ಲ್ಯಾನ್ ಅಂತೂ ಇರಲಿಲ್ಲ. ಕುತ್ಕೊಂಬನೆ ಸಡನ್ನಾಗಿ ಫ್ರೀ ಇದ್ವಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮತ್ತೆ ಒಂದು ಮಾತು ಅಂದರು ಹೋಗೋಣ ಅಂತ. ಹಾಗಾಗಿ ಓಕೆ ಹೋಗೋಣ, ಇನ್ನೇನು ಫ್ರೀ ಇದೀವಲ್ಲ, ರಜಾ ಇತ್ತು ಅಂತ ಅಂದ್ಬಿಟ್ಟು, ಮಕ್ಳಿಗೂ ರಜಾ ಇತ್ತು, ಹಸ್ಬೆಂಡ್ಗೆ ಆಫೀಸು ಕೂಡ ರಜಾ ಇತ್ತು ಇವತ್ತು. ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ದು ಯಾವಾಗಲೂ ಕೂಡ ಎಲ್ಲೇ ಹೋದ್ರೂ ಕೂಡ ಸಡನ್ ಪ್ಲ್ಯಾನ್ ಇರುತ್ತೆ, ಪ್ರೀ ಪ್ಲ್ಯಾನ್ ಅಂತೂ ಇರೋದೇ ಇಲ್ಲ. ಅದು ತುಂಬ ಸಲ ಇದೇ ಥರ ಆಗಿದೆ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ. ನಾನು ಯಾವಾಗೋ ನೋಡಿದ್ದು, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮದುವೆ ಆದಾಗಿಂದ ಹೋಗೇ ಇಲ್ಲ, ಅಲ್ಲಿ ನೆನಪಿಲ್ಲ, ಹೋಗಿದ್ನೋ ಏನೋ ಗೊತ್ತಿಲ್ಲ. ಬಟ್ ಯಾವಾಗಲೂ ಮದುವೆಗೆ ಮುಂಚೆ ಯಾವಾಗಲೂ ಚಿಕ್ಕವಳಿದ್ದಾಗ ನೋಡಿದ್ದೇನೋ. ಇವಾಗ ಹೋಗ್ತಾಯಿದ್ದೀನಿ, ತುಂಬ ವರ್ಷ ಆಯಿತು ಹೋಗಿ. ಈಗ ಹೋಗ್ತಾ ಇದ್ದೀವಿ. ನನಗೂ ಇವಾಗ ಖುಷಿ ಆಗ್ತಿದೆ, ಹೋಗ್ತಾ ಇದ್ದೀವಲ್ಲ, ತುಂಬ ವರ್ಷ ಆಗಿತ್ತಲ್ಲ ನೋಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಬಿಟ್ಟು ಕಾರಲ್ಲೇ ಕುತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ನಮ್ಮ ಅತ್ತೆ ಮತ್ತು ಹಸ್ಬೆಂಡ್ ಎಲ್ಲ ಅಲ್ಲ ಆಚೆ ಕಡೆ ಹೋಗಿದ್ದಾರೆ. ನಾನು ಇಲ್ಲಿ ಕುತ್ಕೊಂಡಿದ್ನಲ್ವ, ಹಾಗೆ ಓಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಓಕೆ ನೋಡೋಣ ಹೇಗಿರುತ್ತೆ ಟೆಂಪಲ್ಲು ಎಲ್ಲನೂ ಕೂಡ. ಇವತ್ತಿನ ಡೇ ಹೇಗಾಗುತ್ತೆ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಜರ್ನಿ ಹೇಗಿರುತ್ತೆ, ಟ್ರಾವೆಲ್ ವ್ಲಾಗ್ ಅಂತಲೇ ಅನ್ಕೋಬೋದು ಈ ವ್ಲಾಗು. ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಟ್ರಾವೆಲ್ ಹೇಗಿರುತ್ತೆ ಎಲ್ಲನೂ ಕೂಡ ನೋಡಿ ಎಂಜಾಯ್ ಮಾಡಿ. ನಮ್ಮ ಚಿನ್ನಮ್ಮ ನೋಡಿ ಸ್ಟಿಕ್ಕರ್ ಇಕ್ಕಿದ್ದೆ, ಒಂದು ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಸ್ಟಿಕ್ಕರು ಇದು, ಒಂದು ಸ್ವಲ್ಪ ಹೊತ್ತು ಇವಾಗ ಹಾಕಿದ್ದೀನಿ. ಇನ್ನು ಮನೆಯಿಂದ ಬೀಳಿಸ್ಬಿಟ್ಟಿದ್ರು, ಮತ್ತೆ ಇವಾಗ ಹಾಕೊಂಡು ಅದ್ದಾಳೆ. ನೆಕ್ಸ್ಟ್ ಅದು ಯಾವಾಗ ಬೀಳಿಸ್ತಾಳೋ ಗೊತ್ತಿಲ್ಲ, ನೋಡಬೇಕು. ಬೀಳ್ಸ್ಕೊಂತೀಯ ಅದನ್ನ? ಏನು ಏರ್ಸ್ಗೆ ಏನು ಹಾಕಂಗಿಲ್ಲ, ಸ್ವಲ್ಪ ಹೊತ್ತೆ ಎಲ್ಲ ಮತ್ತೆ ಎಲ್ಲ ಬೀಳಿಸ್ಕೊಂಡ್ಬಿಡ್ತಾಳೆ. ಹೌದಾ? ವೆರಿ ಗುಡ್. ನೀನು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಮನೆ ಇವಾಗ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಾ? ನಿಂಗೆ ಇಷ್ಟನಾ? ಆಮೇಲೆ ಓಕೆ, ಬನ್ನಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಾವು ಯಾವ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಆ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಬರೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. ಈ ಟೆಂಪಲ್ಗೆ ಸ್ವಲ್ಪ ದೂರ ಆಯಿತು. ನಾವು ಹತ್ರನೇ ಅಂದ್ಕೊಂಡು ಹೋದ್ವಿ, ಯಾಕೆಂದರೆ ಬಂದೇ ಇರಲಿಲ್ವಲ್ಲ ಇವತ್ತು. ಹಸ್ಬೆಂಡು ನಮ್ಮ ಅತ್ತೆ ಅಂತೂ ನೋಡೇ ಇರಲಿಲ್ವಂತೆ ಈ ಟೆಂಪಲ್ಲು. ಇಲ್ಲೇ ಅಂದ್ಕೊಂಡು ಬಂದ್ವಿ, ಬಟ್ ತುಂಬಾ ದೂರ ಅನಿಸ್ತು ನಮಗೆ ಚಿಕ್ಕಬಳ್ಳಾಪುರದಿಂದ. ಹಾಗಾಗಿ ಬರೋ ಅಷ್ಟರಲ್ಲಿ ಒಂದು 4:30 ಏನೋ ಆಯಿತು ಅಂತ ಅಂದ್ಕೊತೀನಿ ಟೈಮಿಂಗ್ಸು. ನೋಡ್ಬೋದು ಇಲ್ಲಿ ನಾವು ಯಾವ ಟೆಂಪಲ್ಗೆ ಬಂದಿದ್ದೀವಿ ಅಂತ. ಕೋಟಿಲಿಂಗೇಶ್ವರ ಅಂತ ಟೆಂಪಲ್ ಅಂತ ಹೇಳ್ತಾರಲ್ವ, ಅದೇ ಇದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕಂತೂ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಚಿಕ್ಕ ವಯಸ್ಸಲ್ಲಿ ಅಂದರೆ ಅದೇ ಮದುವೆಗಿಂತ ಮುಂಚೆ ಒಂದು ಯಾವಾಗಲೂ ನೋಡಿರ್ತೀನಿ ಅಷ್ಟೇ. ತುಂಬ ಚಿಕ್ಕವಳಿದ್ದಾಗಲ್ಲ, ಬುದ್ಧಿ ಇದ್ದಾಗಲೇ ನೋಡಿರೋದು, ನೆನಪಿದೆ. ಬಟ್ ಮದುವೆ ಆದಮೇಲೆ ತುಂಬ ಇಯರ್ಸ್ ಆಯ್ತಲ್ವ ನೋಡಿ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ. ಬಟ್ ನೆನಪಿತ್ತು ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಪ್ರತಿಯೊಂದು ದೇವ್ರನ್ನೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಂಥ ದೇವರು ಈ ಟೆಂಪಲಲ್ಲಿ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಎಲ್ಲ ದೇವ್ರ ದರ್ಶನನೂ ಕೂಡ ನಾವು ಒಂದೇ ಕಡೆನೇ ಮಾಡಿಬಿಟ್ವಿ. ಒಂದು ದೇವರು ಕೂಡ ಮಿಸ್ಸೇ ಇಲ್ಲ ಇಲ್ಲಿ. ಎಲ್ಲ ದೇವರು ಅದೆಲ್ಲ ಶೂಟ್ ಮಾಡ್ಕೋಬೇಕಾಗಿತ್ತು. ಬಟ್ ದೇವಸ್ಥಾನದಲ್ಲಿ ಸ್ವಲ್ಪ ನನಗೆ ಭಯ, ಶೂಟ್ ಮಾಡಿಕೊಂಡ್ರು ಬೈತಾರೆ ಅಂತ. ಯಾಕೆ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ವ, ಫೋಟೋ ವಿಡಿಯೋಸ್ ಇಲ್ಲ ಅಂತ. ಹಾಗಾಗಿ ನಾನು ಒಳಗಡೆ ಎಲ್ಲೂ ಏನು ತೊಗೊಂಡಿಲ್ಲ. ಬಟ್ ಪ್ರತಿಯೊಂದು ದೇವರು ಇದೆ ಕಡೆ ಇದೆ ಇಲ್ಲಿ. ಸಾಯಿಬಾಬಾ ಅಂತೆ, ರಾಘವೇಂದ್ರ ಸ್ವಾಮಿ, ಮತ್ತು ಶ್ರೀ ಮಂಜುನಾಥ, ಮತ್ತು ಗಣೇಶ, ಆಂಜನೇಯ, ಹಾಗೆ ಶನಿ ಮಹಾತ್ಮ ದೇವಸ್ಥಾನ ಎಲ್ಲ ಪ್ರತಿಯೊಂದು ಇದೆ. ಬಟ್ ಇದು ನನಗೆ ಗೊತ್ತಿರಲಿಲ್ಲ ಇಷ್ಟು ದೇವಸ್ಥಾನ ಇರೋದು. ಬಟ್ ಇತ್ತೇನೋ ಆವಾಗ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಈ ನಡುವೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳು ನಮ್ಮ ಅತ್ತೆ ಎಲ್ಲರೂ ಕೂಡ ನೋಡಿ ಸಖತ್ ಖುಷಿಪಟ್ಟರು. ನಮ್ಮ ಅತ್ತೆಗೆ ಈ ಥರ ದೇವಸ್ಥಾನಗಳೆಲ್ಲ ಹೋಗಿ ವಿಸಿಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ದೇವ್ರ ದರ್ಶನ ಮಾಡೋದೆಲ್ಲ ಈ ಥರ ಟೆಂಪಲ್ ಸೈಡ್ ಕರ್ಕೊಂಡು ಬಂದರೆ ಅವ್ರು ಇಷ್ಟಪಡ್ತಾರೆ.
ತುಂಬಾ ಖುಷಿಪಟ್ಟರು ಅವರು ಕೂಡ. ಎಲ್ಲ ನೋಡಿಕೊಂಡು ಮತ್ತು ರಿಟರ್ನ್ ಬರ್ತಾ ಹಾಗೆ ಮಕ್ಕಳಿಗೆಲ್ಲ ತೊಗೊಡ್ತಾಯಿದ್ರು ಮತ್ತು ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಯಾಕೋ ಜಾಸ್ತಿ ವ್ಲಾಗೇನೂ ಕೂಡ ಮಾಡೋಕ್ಕಾಗಲಿಲ್ಲ. ನಾನು ಅಂದರೆ ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಮಾಡೋದೆ ಅಂತ ಅಂದ್ಬಿಟ್ಟು ಎಡಿಟ್ ಮಾಡುವಾಗ ನೋಡ್ತೀನಿ ಸ್ವಲ್ಪ ಇತ್ತು. ಹಾಗಾಗಿ ಎಷ್ಟಿತ್ತೋ ಅಷ್ಟನ್ನೇ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ಅಲ್ಲಿಂದ ಬರ್ತಾ ಹೆಂಗೂ ಇಷ್ಟು ದೂರ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂಗಾರ ತಿರುಪತಿ ಅಂತ ಒಂದು ಟೆಂಪಲ್ ಇದೆ ಅಂತ ಹೇಳಿದರು. ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಕ್ಲೋಸ್ ಮಾಡೋ ಟೈಮಲ್ಲಿ ಇಲ್ಲಿಗೆ ಬಂದ್ವಿ. ಇದನ್ನು ಬಂಗಾರ ತಿರುಪತಿ ಅಂತ ಅಂತಾರೆ. ಅಂದರೆ ದೇವ್ರ ಫುಲ್ಲು ಕೂಡ ಬಂಗಾರದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ನಮಗೆ ಈ ಥರ ಹತ್ತಬೇಕು ಅನ್ನೋದೇ ಗೊತ್ತೇ ಇರಲಿಲ್ಲ. ಹೋಗಿ ನೋಡ್ತೀವಿ ಹತ್ಕೊಂಡು ಮೇಲೆ ಹೋದ್ವಿ. ತುಂಬಾ ಮೇಲೆ ಇಟ್ಟಿದ್ರು. ಬಟ್ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಲಾಸ್ಟ್ ನಾವೇ ದರ್ಶನ ಮಾಡಿದ್ದು ದೇವ್ರಿಗೆ. ಖುಷಿ ಆಯಿತು ದೇವ್ರನ್ನ ನೋಡಿ. ಯಾಕೆಂದರೆ ಮನೆ ದೇವ್ರಲ್ವಾ. ಹಾಗಾಗಿ ಇಷ್ಟನ್ನು ನೋಡಿಕೊಂಡು ನಾವು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.